ಅಪ್ಪ ಬಸವಣ್ಣರವರು ಸ್ಥಾಪಿಸಿರುವಂತಹ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಅಂತಹ ಬೆಳಕನ್ನು 12ನೇ ಶತಮಾನದಿಂದ ನಮ್ಮ ಶ್ರೀಮಠವು ಮುಂದುವರಿಸಿಕೊಂಡು ಬಂದಿದೆ. ಈ ನಮ್ಮ ಇಲ್ಕಲದ ಮಹಾಂತ ಶಿವಯೋಗಿಗಳು 19ನೇ ಪೀಠಾಧಿಪತಿಗಳಾದ ಮೇಲೆ ಆ ಬೆಳಕನ್ನು, ನಮ್ಮ ವಿಜಯ ಮಹಾಂತ ಶಿವಯೋಗಿಗಳ ಬೆಳಕನ್ನು ಡಾಕ್ಟರ್ ಮಹಾಂತ ಶಿವಯೋಗಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗುರು ಮಹಾಂತ ಶಿವಯೋಗಿಗಳ ಆದಿಯಾಗಿ ಕುಳಿತಿರುವಂಥ ಎಲ್ಲ ಪೂಜ್ಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಅರ್ಪಿಸ್ತಾ, ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂತಹ ಗ್ರಂಥದ ಕುರಿತು 4 ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ನಮ್ಮದು ಗುರು ಬಸವ ಮಹಾಂತ ಟ್ರಸ್ಟ್ ಅಂತೇಳಿ 2004ರಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಟ್ರಸ್ಟ್ನ ದಿವಸದಲ್ಲಿ ಈ ಪುಸ್ತಕ ಪ್ರಕಟಣೆಯ ಒಂದು ಯೋಜನೆಯೂ ಅದರಲ್ಲಿತ್ತು. ಆ ಯೋಜನೆ ಅಡಿಯಲ್ಲೇ ನಾವು ಸುಮಾರು 6 ಗ್ರಂಥಗಳನ್ನು ಪ್ರಕಟ ಮಾಡಿದ್ವಿ. ಈಗ ಇಲ್ಕಲ್ಲ ಮಹಾಂತ ಶಿವಯೋಗಿಗಳು ಎಂಬ ಗ್ರಂಥವನ್ನು, ನಮ್ಮ ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂಥ ಗ್ರಂಥವನ್ನು ಕನ್ನಡ, ಇಂಗ್ಲೀಷ್, ಹಿಂದಿಗೆ ಮರು ಪ್ರಕಟಣೆಯನ್ನು ನಮ್ಮ ಗುರು ಬಸವ ಮಹಾಂತ ಟ್ರಸ್ಟ್ ಮೂಲಕ ಇವತ್ತು ಇಲ್ಲಿ ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ನಮ್ಮ ಡಾಕ್ಟರ್ ಮಹಾಂತ ಶಿವಯೋಗಿಗಳ 8ನೇ ವರ್ಷದ ಶರಣೋತ್ಸವ ಕಾರ್ಯಕ್ರಮ. ನಮ್ಮ ದೊಡ್ಡಪ್ಪರಿಗೂ ನನಗೂ 52 ವರ್ಷದ ಭಕ್ತಿ ಸಂಬಂಧ. ನಾನು ಇಲ್ಕಲ್ಲಿಗೆ ಬಂದಾಗ 9 ವರ್ಷದವನಿದ್ದೆ. ಇಲ್ಲಿ ನಮ್ಮ ದೊಡ್ಡಪ್ಪನವರು ಹೈಸ್ಕೂಲ್ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಆವಾಗ ನಾನು ಅವ್ರ ಮನೆಗೆ ಬಂದಾಗ ಆಡ್ಕೊಂತಾನೆ ಮಠಕ್ಕೆ ಹೋಗಿದ್ದೆ. ಮಠಕ್ಕೆ ಹೋದಾಗ ದೊಡ್ಡಪ್ಪವರು ಅಲ್ಲಿ ಬಾವಿಯಿಂದ ನೀರು ಸೇದಿಟ್ಟಿದ್ರು. ಅದನ್ನು ನೀರು ಹಾಕ್ಕೊಂಡು ಬಾ ಅಂತ, ಜಳಕ ಮಾಡ್ಕೊಂಡು ಬಾ, ನಿನಗೆ ಲಿಂಗ ಕಟ್ತೀನಿ ಅಂತೇಳಿ ಲಿಂಗ ಕಟ್ಟಿದ್ರು. ಅವಾಗ ನನಗೆ 9 ವರ್ಷ. ಈಗ ನನಗೆ 64 ವರ್ಷ. ಅಪ್ಪವ್ರದ ಮತ್ತು ನನ್ನ ನಡುವಿರ್ತಕ್ಕಂಥ ಈ ಗುರು ಶಿಷ್ಯ ಸಂಬಂಧ, ನನ್ನ ಗುರುದೇವನ ಸಂಬಂಧ ಏನಿದೆಲ್ಲ 54 ವರ್ಷದಿಂದ ಇದ್ದೀನಿ. ಈ ಸಂಬಂಧದ ಬೆಳವಣಿಗೆ ಆಗ್ತಾ ಹೋಯಿತು. ಮುಂದೆ ನಾವು ಇಲ್ಕಲ್ ಮಠದಿಂದ ಗದಗಿನ ಮಠಕ್ಕೆ ಹೋದಾಗ ಅಲ್ಲಿ ಗದಗಿನ ತೋಟದ ಸಿದ್ಲಿಂಗ ಸ್ವಾಮಿಗಳು ದೊಡ್ಡವರು. ಅವಾಗ ನನ್ನ ಮಗ 2 ವರ್ಷದವನಿದ್ದ. ಅವಾಗ ಅಲ್ಲಿ ಹೋದಾಗ ಗದಗಿನ ಅಪ್ಪವರು, ನಿಮ್ಮ ಅಪ್ಪಗಳ ಕುರಿತು ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂಥ ಈ ಗ್ರಂಥವನ್ನು ನೀವು ಓದ್ರಿ, ನಿಮ್ಮಲ್ಲಿ ಬಸವ ಭಕ್ತಿ ಹೆಚ್ಚಾಗ್ತದೆ ಅಂತ ಹೇಳಿ ಆ ಗ್ರಂಥವನ್ನು ಕೊಟ್ಟರು. ನಮ್ಮ ಗುರು ಬಸವನಿಗೆ ಆಗ ಗುರು ಬಸವ ಅಂತ ಹೆಸರಿಟ್ಟದ್ದು ದೊಡ್ಡ ಅಪ್ಪವ್ರು ಅಂತ ಹೇಳಿದಾಗ, ಅಪ್ಪವ್ರು ನಿಮಗೆ 2 ಜವಾಬ್ದಾರಿ ಕೊಟ್ಟಾರ. ಬಸವ ತತ್ವವನ್ನು ಬೆಳೆಸಬೇಕು, ಅದಕ್ಕೆ ನಿಮ್ಮ ಮಗ ಗುರು ಬಸವ ಅಂತ ಹೆಸರಿಟ್ಟಾರ. ಮತ್ತು ಈ ಗ್ರಂಥ ಓದಿದ ಮೇಲೆ ನಿಮ್ಮಲ್ಲಿ ಬಸವ ಭಕ್ತಿ ಹೆಚ್ಚಾಗ್ತದೆ, ಅದಕ್ಕೆ ಈ ಗ್ರಂಥವನ್ನು ಓದ್ರಿ ಅಂತ ಹೇಳಿಕೊಟ್ರು. ಮನೆಗೆ ಹೋಗಿ ಓದಿದ ಮೇಲೆ ನನ್ನ ಕಣ್ಣು ತುಂಬಂದು. ನಮ್ಮ ಅಪ್ಪವರು ಸಮಾಜದ ವಿರುದ್ಧ, ಸಮಾಜವನ್ನು ತಿದ್ದಲಿಕ್ಕೆ ಎದುರಿಸಿರುವಂತಹ ಎಲ್ಲ ಸಮಸ್ಯೆಗಳು ಗ್ರಂಥದಲ್ಲೇ ಇದ್ದು, 63 ವರ್ಷದ ದೊಡ್ಡಪ್ಪವರ ಸಮಸ್ಯೆಗಳನ್ನು, ಎದುರಿಸಿರುವ ಕ್ರಾಂತಿಕಾರಕ ಹೆಜ್ಜೆಗಳನ್ನು ಇಲ್ಕಲ್ಲ ಮಹಾಂತ ಶಿವಯೋಗಿಗಳನ್ನುವಂಥ ಗ್ರಂಥದಲ್ಲೇ ಮೂಡಿ ಬಂದಿತ್ತು. ಈ ಗ್ರಂಥವನ್ನು ಬರೀ ಕನ್ನಡದಲ್ಲೇ ಐತಲ್ಲ, ಇದು ಇಂಗ್ಲೀಷು ಮತ್ತು ಹಿಂದಿಯಲ್ಲಿದ್ದರೆ ನಮ್ಮ ದೇಶ ಮತ್ತು ವಿದೇಶಕ್ಕೆ ತಲುಪ್ತಿತ್ತಲ್ಲ ಅನ್ನುವಂತಹ ವಿಚಾರ ಭಾಳ ಸಲ ಬಂತು ನಮಗೆ. ಆ ವಿಷಯವಾಗಿ ನಾವು ದೊಡ್ಡ ಅಪ್ಪಗಳ ಜೊತೆಗೆ, ಸಣ್ಣ ಅಪ್ಪಗಳ ಜೊತೆಗೆ ಮಾತನಾಡ್ತಾ ಇದ್ದೇವೆ. ಆದರೆ ಅದು ಪ್ರಕಟಣೆ ಹಕ್ಕೇನದಲ್ಲ, ಅದು ನಮ್ಮ ಗದಗಿನ ಮಠದಿರೋದ್ರಿಂದ ಅದು ಹೆಂಗೆ ಸಾಧ್ಯತೆ ಬೇಕು ವಿಚಾರ ಮಾಡಿ ಗದಗಿನ ಮಠಕ್ಕೆ ಒಂದು ಲೆಟ್ರ್ ಹಾಕಿದ್ವಿ. ಗದಗಿನ ಮಠದ ಅಪ್ಪಗಳು ಇಲ್ಕಲ್ ಮಹಾಂತಪ್ಪಗಳ ಸೇವೆ ಬೇರೆ ಅಲ್ಲ, ಬಸವಣ್ಣನ ಸೇವೆ ಬೇರೆ ಅಲ್ಲ ಅಂತೇಳಿ ಪರ್ಮಿಷನ್ ಕೊಟ್ಟರು. ಅದಕ್ಕೆ ಈ ಗ್ರಂಥ ಇಲ್ಲೇ ಕನ್ನಡ ಮತ್ತು ಇಂಗ್ಲೀಷ್ನಲ್ಲೇ ಮತ್ತು ಹಿಂದಿಯಲ್ಲಿ ಪ್ರಕಟ ಆಗ್ತದೆ. ಇದರಲ್ಲೇ 10 ಭಾಗಗಳನ್ನಾಗಿ ವಿವರಿಸಲಾಗಿದೆ. ಇಲ್ಲೇ ನನ್ನ ಕೆಲವು ವಿಚಾರಗಳನ್ನು ಇಲ್ಲೇ ಪ್ರಕಾಶಕರ ನುಡಿಯಲ್ಲಿ ಬರೆದಿದ್ದಾರೆ, ಅದನ್ನು ಮುಂದೆ ಓದಲಿಕ್ಕೆ ಇಚ್ಛೆ ಪಡ್ತೀನಿ. ಗುರುಗಳು ನುಡಿದ ನುಡಿ, ನಡೆದ ದಾರಿಯಂತೆ ನಡೆಯುವುದೇ ಶಿಷ್ಯನ ಪೂಜೆ ಎಂಬ ಭಾವ ನನ್ನದು. ಇಲ್ಕಲ್ ಮಹಾಂತ ಶಿವಯೋಗಿಗಳು ನನ್ನ ದೀಕ್ಷಾಗುರುಗಳು.
ನನ್ನ ಗುರುದೇವನ ಕುರಿತು ಇಳಕಲ್ಲ ಮಹಾಂತ ಶಿವಗಳು ಗ್ರಂಥವನ್ನು ಡಾಕ್ಟರ್ ಹಿರೇಮಲ್ಲೂರು ಈಶ್ವರನ್ ಅವರು ರಚಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಸಮಾಜ ವಿಜ್ಞಾನಿಗಳು. ನನ್ನ ಗುರುವಿನ ವ್ಯಕ್ತಿ ಚಿತ್ರದ ನೆಪದಲ್ಲಿ ಸಮಾಜ ಸಂಸ್ಥೆ ಸಿದ್ಧಾಂತಗಳ ವ್ಯಾಸಂಗ ನಡೆಸಿರುವುದು ಫಲವಾಗಿ ಇಳಕಲ್ಲ ಮಹಾಂತ ಶಿವಗಳ ಕೃತಿ ರಚನೆಯಾಗಿದೆ. ಇಳಕಲ್ಲ ಮಹಾಂತ ಶಿವಗಳ ಕೃತಿಯನ್ನು ಗದಗಿನ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು 1995ರಲ್ಲಿ ನಿಮ್ಮ ಪೂಜ್ಯರ ಕುರಿತು ನಮ್ಮ ಪ್ರಕಾಶನದಿಂದ ಪ್ರಕಟವಾದ ಗ್ರಂಥವನ್ನು ಓದಿರಿ, ಗುರುಭಕ್ತಿ ಬೆಳೆಯುವುದು ಎಂದು ನಮ್ಮನ್ನು ಗ್ರಂಥದೊಂದಿಗೆ ಸತ್ಕರಿಸಿ ಆಶೀರ್ವದಿಸಿದರು. ನನ್ನ ಮಗ ಗುರುಬಸವನಿಗೆ ಆಗ 2 ವರ್ಷ. ಪೂಜ್ಯರ ಹತ್ತಿರ ಕುಳಿತು ಕಲ್ಲು ಸಕ್ಕರೆ ಕೊಡಲು ಮತ್ತು ತಿನ್ನಲು ಪ್ರಾರಂಭಿಸಿದ. ಪೂಜ್ಯರು ನಮ್ಮ ಗುರುಗಳು ನಿಮಗೆ ನಿಮ್ಮ ಮಗನಿಗೆ ಗುರುಬಸವ ನಾಮಕರಣ ಮಾಡಿದ್ದು ಬಸವ ತತ್ವ ನಿಮ್ಮಿಂದ ಬೆಳೆಯಲೆಂದು ಹೇಳಿ ಮಗನನ್ನು ಮುದ್ದಾಡಿ ಆಶೀರ್ವದಿಸಿದರು. ಇಳಕಲ್ಲ ಮಹಾಂತ ಶಿವಗಳ ಗ್ರಂಥ ಓದಿದ ಮೇಲೆ ನಮ್ಮ ಮಹಾಂತಪ್ಪಗಳು ಶರಣ ತತ್ವಕ್ಕೆ ಶ್ರಮಿಸಿದ ಮಾರ್ಗ, ಎದುರಿಸಿದ ಕಷ್ಟ ನೆನೆದು ಕಂಗಳು ತುಂಬಿ ಬಂದವು. ಈ ಗ್ರಂಥವು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಇದ್ದಿದ್ದರೆ ನಮ್ಮ ಪೂಜ್ಯರ ಅರಿವು, ಆಚಾರ, ಕಾಯಕ, ಯೋಗಗಳು ದೇಶ ವಿದೇಶಕ್ಕೆ ತಲುಪುತ್ತಿತ್ತಲ್ಲ ಎಂಬ ವಿಚಾರ ಬಹಳ ಸಲ ಬಂದಿತ್ತು. ಯುಗಾದಿ ಏಪ್ರಿಲ್ 4, 2004ರಂದು ನಮ್ಮ ಕೌಟುಂಬಿಕ ಟ್ರಸ್ಟ್ ಸ್ಥಾಪಿತವಾಯಿತು. ನಮ್ಮ ಟ್ರಸ್ಟ್ ಹೆಸರು ಗುರುಬಸವ ಮಹಾಂತ ಟ್ರಸ್ಟ್, ಗಾಂಧಿನಗರ, ಧಾರವಾಡ. ಮಹಾಂತಪ್ಪಗಳ ಗೌರವಾಧ್ಯಕ್ಷತೆಯಲ್ಲಿ ಸಮಾಜೋಧಾರ್ಮಿಕ ಉದ್ದೇಶಕ್ಕಾಗಿ ನಮ್ಮ ಕುಟುಂಬದ ಆದಾಯದಲ್ಲಿ ನಿರ್ವಹಿಸುವ ಉದ್ದೇಶದಿಂದ ಸ್ಥಾಪಿತವಾಯಿತು. ನಮ್ಮ ಲಿಂಗೈಕ್ಯ ಶರಣರಾದ ಸಿದ್ದರಾಮಣ್ಣರ 4 ಗ್ರಂಥ ಹಾಗೂ ಚಿತ್ರಾ ನಾಗಲಿಕರು 1 ಗ್ರಂಥ ನಮ್ಮ ಪ್ರಕಾಶದಿಂದ ಲೋಕಾರ್ಪಣೆಗೊಂಡಿವೆ. ಹಾಗೂ ನಮ್ಮ ಟ್ರಸ್ಟ್ ದೇಹದೂಷಗಳನ್ನು ಅನುಗುಣವಾಗಿ 22 ವರ್ಷದಿಂದ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಗುರು ಮಹಾಂತಪ್ಪಗಳಿಗೆ ಇಳಕಲ್ಲ ಮಹಾಂತ ಶಿವಗಳು ಗ್ರಂಥವನ್ನು ಕನ್ನಡ, ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ತರಲು ಹಲವಾರು ಸಲ ಪ್ರಸ್ತಾಪಿಸಿದೆ. ಗುರು ಮಹಾಂತಪ್ಪಗಳು ಕಳೆದ ವರ್ಷ ಅಂದರೆ 2024ರಲ್ಲಿ ಇಂಗ್ಲೀಷ್ ಉಪನ್ಯಾಸಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲ್, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ ಇವರನ್ನು ಇಂಗ್ಲೀಷಿಗೆ ಹಾಗೂ ಶರಣೆ ಶೋಭಾದೇವಿ ಮಾಗಾವಿ ಹಾವೇರಿಯಲ್ಲಿ ಇರುವ ತಾಯಿಯವರನ್ನು ಹಿಂದಿಗೆ ತರ್ಜುಮೆ ಮಾಡಲು ಫೋನ್ ಮಾಡಿ ಸಂಪರ್ಕಿಸಲು ತಿಳಿಸಿದರು. ನಾವು ಇಬ್ಬರನ್ನೂ ಸಂಪರ್ಕಿಸಿ ಇಳಕಲ್ಲ ಮಹಾಂತ ಶಿವಗಳು ಗ್ರಂಥ ಕೊಟ್ಟು ಇಂಗ್ಲೀಷ್ ಹಾಗೂ ಹಿಂದಿಯಲ್ಲಿ ಭಾಷಾಂತರಿಸಲು ವಿನಂತಿಸಿದರು. ಸಂತೋಷದಿಂದ ಇಬ್ಬರೂ ಮಹನೀಯರು ಇಂಗ್ಲೀಷ್ ಹಾಗೂ ಹಿಂದಿಗೆ ಭಾಷಾಂತರಿಸಿಕೊಟ್ಟು ಪೂಜ್ಯರ ಶರಣ ಮಾರ್ಗದಲ್ಲಿ ಎದುರಿಸಿದ ಸ್ಥಿತಿಯನ್ನು ಸ್ಮರಿಸಿ ಭಾವುಕರಾದರು. ಈ ಗ್ರಂಥ ಭಾಷಾಂತರಿಸಿದ್ದು ನಮ್ಮ ಭಾಗ್ಯವಾಗಿದೆ ಎಂದು ಮನದಾಳದ ಮಾತನ್ನು ಆಡಿದರು. ಈ ಗ್ರಂಥ ಓದಿದವರಲ್ಲಿ ಬಸವ ಮಾರ್ಗ ಹಾಗೂ ಮಹಾಂತಪ್ಪಗಳಲ್ಲಿ ಭಕ್ತಿ ಬೆಳೆಯುವುದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು, ಜಗದ್ಗುರು ತೋಂಟದಾರ್ಯ ಮಠ ಗದಗಪ್ಪಗಳು ಇಳಕಲ್ಲ ಮಹಾಂತಪ್ಪ ಶಿವಯೋಗಿಗಳ ಗ್ರಂಥವನ್ನು ಕನ್ನಡ, ಹಿಂದಿ ಹಾಗೂ ಇಂಗ್ಲೀಷಲ್ಲಿ ಪ್ರಕಟಿಸುವ ಹಕ್ಕನ್ನು ನಮ್ಮ ಗುರು ಬಸವ ಮಹಾಂತ ಟ್ರಸ್ಟಿಗೆ ಕೊಡುವುದರೊಂದಿಗೆ ಮಹಾಂತಪ್ಪಗಳ ಪ್ರಚಾರ ಬೇರೆಯಲ್ಲ, ಬಸವ ತತ್ವದ ಪ್ರಚಾರ ಬೇರೆಯಲ್ಲ ಎಂದು ಪತ್ರ ಮುಖಾನ ಒಪ್ಪಿಗೆ ಕೊಟ್ಟರು. ಪೂಜ್ಯರಿಗೆ ನಮ್ಮ ಟ್ರಸ್ಟ್ ಋಣಿಯಾಗಿರುತ್ತದೆ. ಡಾಕ್ಟರ್ ಮಲ್ಲಿಕಾರ್ಜುನ ಪಾಟೀಲ್, ಶರಣ ಶೋಭಾದೇವಿ ಮಾಗಾವಿ ಅವರನ್ನು ನಮ್ಮ ಟ್ರಸ್ಟ್ ಸದಾ ಸ್ಮರಿಸುತ್ತದೆ. ನಮ್ಮ ಕುಟುಂಬದ ಸದಸ್ಯರಾದ ರಾಜೇಶ್ವರಿ ಕನ್ನಡ DTP ಸರಿಪಡಿಸಿದರು. ಮಗ ಗುರುಬಸವ ಕನ್ನಡ DTPಯನ್ನು ಮಾಡಿದ. ಮಗಳು ಗುರುದೇವಿ, ಸೊಸೆ ಚೈತ್ರ ವಿವಿಧ ರೀತಿಯಲ್ಲಿ ಗ್ರಂಥ ಪ್ರಕಟಿಸಲು ಸಹಕರಿಸಿದ್ದಾರೆ. ಮೇಲೆ ಹೆಸರಿಸಿದವರಲ್ಲದೆ DTP ಮುದ್ರಣ ಮಾಡಿದ ಶಂಕೇಶ್ವರ ಪ್ರಿಂಟರ್ಸ್, ಗದಗ್ ಇವರೆಲ್ಲರ ಮೇಲೆ ಬಸವ ಕರುಣೆ, ಮಹಾಂತ ಕರುಣೆ ಸದಾ ಇರಲೆಂದು ಭಕ್ತಿಪೂರ್ವಕವಾಗಿ ನಮ್ಮ ಟ್ರಸ್ಟ್ ಪ್ರಾರ್ಥಿಸುತ್ತದೆ. ಇದರಲ್ಲಿ ಈ ಗ್ರಂಥ ಏನಿದೆಲ್ಲ 10 ಭಾಗವಾಗಿ ನಮ್ಮ ಹಿರೇಮಲ್ಲೂರು ಈಶ್ವರನವರು ವಿವರಿಸಿದ್ದಾರೆ. ಇದರಲ್ಲಿ ಪರಿಸರ ಮತ್ತು ಸಂದರ್ಭ, ಇದರಲ್ಲಿ ಅಪ್ಪಗಳು ಪ್ರಾರಂಭಿಕ ಜೀವನ 1930ರಲ್ಲಿ ಅಪ್ಪಗಳು ಈ ಜನ್ಮ ತಳೆದು ಬಂದ ಮೇಲೆ ಅವರು ಪ್ರಾರಂಭಿಕವಾಗಿ ಸೌದಿ ಮಠದ ಒಟ್ಟುಗಳಾಗ್ತಾರೆ. ಮುಂದೆ ಶಿವಯೋಗಾನಂದರದ ಒಟ್ಟುಗಳಾಗ್ತಾರೆ. ಅಲ್ಲಿಂದ ಕ್ವೀನ್ಸ್ ಕಾಲೇಜಿಗೆ ಹೋಗಿ ಸಂಸ್ಕೃತ ಅಧ್ಯಯನ, ಪುರಾಣ ಎಲ್ಲವನ್ನು ಕಲಿತು ಬಂದ ಮೇಲೆ ಅವರಿಗೆ ಅನಿಸ್ತದೆ, ಇಲ್ಲಿ ಬಂದ ಮೇಲೆ ಶರಣ ಸಾಹಿತ್ಯವನ್ನು ಅಧ್ಯಯನ ಮಾಡಿದ ಮೇಲೆ ಅಪ್ಪಗಳಿಗೆ ಅನಿಸ್ತದೆ, ನಾವು ಕಲಿತಿರುವಂಥ ಎಲ್ಲ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ಸಮಾಜಕ್ಕೆ ಬಹಳ ಉಪಯೋಗ ಆಗೋದಿಲ್ಲ ಅಂತ ತಿಳ್ಕೊಂಡು ಅಪ್ಪವರು ಬಸವ ಪುರಾಣ, ಅಲ್ಲಮ ಪ್ರಭುಗಳ ಪ್ರಭುಲಿಂಗ ಲೀಲೆಯನ್ನು ಅಧ್ಯಯನ ಮಾಡಿ ಇಲ್ಲಿ ಪ್ರವಚನಕಾರರಾಗಿ ಮುಂದುವರಿತಾರೆ. ಮುಂದೆ ಅವರು
ಇಲ್ಲಿ ಚಿತ್ತರಗಿ ಪೀಠದ ಅಧಿಪತಿಗಳಾದಮೇಲೆ 1970ರಲ್ಲಿ ಚಿತ್ತರಗಿ ಪೀಠದ ಅಧಿಪತಿಗಳಾದಮೇಲೆ ಎಲ್ಲವನ್ನೂ ಅವರು ಶರಣ ಮಾರ್ಗದಲ್ಲಿ ಪ್ರಾರಂಭ ಮಾಡ್ತಾರೆ. ಆವಾಗ ಶರಣ ಸಿದ್ಧಾಂತ ವಿದ್ಯಾಪೀಠವನ್ನು ಪ್ರಾರಂಭಿಸಿ ಜೊತೆಗೆ ಮಹಾಂತ ಜೋಳಿಗೆಯನ್ನು 1975ರಲ್ಲಿ ಪ್ರಾರಂಭ ಮಾಡ್ತಾರೆ. ಆಗ ಅಪ್ಪಗಳು ತೆಗೆದುಕೊಂಡಂತಹ ಎರಡನೇ ಕ್ರಾಂತಿಕಾರಿ ಹೆಜ್ಜೆ ಅದಾಗಿರುತ್ತೆ. ಅಪ್ಪಗಳು ಜೊತೆಗೆ ಸಮಾಜ ಮತ್ತು ಧಾರ್ಮಿಕ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸಿದ್ದನ್ನು ಈ ಗ್ರಂಥ 10 ಭಾಗದಲ್ಲಿ ವಿವರಿಸಲಾಗಿದೆ. ಜೊತೆಗೆ ಶ್ರೀಮಠದ ಉತ್ತರಾಧಿಕಾರಿ ಪ್ರಶ್ನೆ ಬಂದಾಗ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬೀದರ್ದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಎಲ್ಲ ಮಠಾಧೀಶರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನಿಮ್ಮ ಶ್ರೀಮಠಕ್ಕೆ ದಲಿತ ಒಟ್ಟುಗಳನ್ನು ಏನಾದರೂ ತೆಗೆದುಕೊಂಡಿದ್ದೀರಿ ನೀವು? ಆ ವಿಚಾರದಲ್ಲಿ ಯಾರಾದರೂ ಮುಂದೆ ಬರ್ತಾ ಇದ್ದೀರಿ ಅಂತಂದಾಗ ನಮ್ಮ ದೊಡ್ಡಪ್ಪವ್ರು ಎದ್ದು ನಿಲ್ತಾರೆ. ಬಸವ ತತ್ವದಲ್ಲಿ ನಿಷ್ಠೆ ಇಟ್ಟಂತಹ, ಬಸವ ತತ್ವದಲ್ಲಿ ನಡೀತಕ್ಕಂತಹ, ಆ ಸಂಸ್ಕಾರ ಹೊಂದಿರುವಂಥ ಯಾವುದೇ ಧರ್ಮದ ಅವರಿದ್ದರೂ ಸಹ ನಮ್ಮ ಶ್ರೀಮಠದ ಅಧಿಪತಿಗಳನ್ನಾಗಿ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಶ್ರೀಮಠಗಳಿಗೆ, ನಮ್ಮ ಶಾಖಾ ಮಠಗಳಿಗೆ ವಿವಿಧ ಧರ್ಮದ ಒಟ್ಟುಗಳನ್ನು ಮಾಡಿರುವಂಥದ್ದು ಐತಿಹಾಸಿಕ ಸತ್ಯ. ಈ ರೀತಿ ಅಪ್ಪಗಳ ಒಂದು ನಿಲುವನ್ನು ಇದರಲ್ಲಿ ನಾವು ಹೇಳ್ಕೊಂತಂದ್ರೆ ಭಾಳ ಟೈಮ್ ಆಗ್ತದೆ. ಅನುಬಂಧದಲ್ಲಿರ್ತಕ್ಕಂಥ ಸಂಕ್ಷಿಪ್ತವನ್ನು ನಾನು ಹೇಳಿಕೆ ಪಡ್ತೇನೆ. 1930ರಲ್ಲಿ ಅಪ್ಪಗಳ ಆಗಸ್ಟ್ 1ರಂದು ಜನಿಸ್ತಾರೆ. 1935ರಂದು ಹಿಪ್ಪರಗಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಪ್ರಾರಂಭ ಆಗ್ತದೆ. 10ನೇ ವಯಸ್ಸಕ್ಕೆ ಪ್ರಾಥಮಿಕ ಶಾಲೆ ಓದುವಾಗಲೇ ಅವರು ಸೌದಿ ಮಠದ ಒಟ್ಟುಗಳಾಗ್ತಾರೆ. 1942ರಲ್ಲಿ ಗವಿ ಮಠದಲ್ಲಿ ಸಂಸ್ಕೃತ ಅಧ್ಯಯನ ಮಾಡ್ತಾರೆ. 1943ರಲ್ಲಿ ಶಿವಯೋಗ ಮಂದಿರದಲ್ಲಿ ಅಪ್ಪವರು ಅಧ್ಯಯನ ಮಾಡ್ತಾರೆ. 19ನೇ ವಯಸ್ಸಿಗೆ ಮುಂದೆ ಅವರು ಕ್ವೀನ್ಸ್ ಕಾಲೇಜ್ಗೆ ಹೋಗ್ತಾರೆ. ಮುಂದೆ 1953ರಲ್ಲಿ ಗದಗಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿ ಅವರು ಬಸವ ಪುರಾಣವನ್ನೆಲ್ಲ ಓದ್ತಾರೆ, ಕಲ್ಕೊಂತಾರೆ. ಮುಂದೆ ನವಲಗುಂದ ಮಠ ಅಲ್ಲಿ ಬರ್ತಾರೆ. ಅಲ್ಲಿ ಪಾದಯಾತ್ರೆಗಳನ್ನು ಮಾಡ್ತಾ ಬಸವ ಪುರಾಣ, ಪ್ರಭುಲಿಂಗ ಲೀಲೆಯನ್ನು ಹೇಳ್ತಾರೆ. 1961ರಲ್ಲಿ ಸೌದಿ ಮಠದ ಮತ್ತೆ ಪಟ್ಟಾಧ್ಯಕ್ಷರಾಗ್ತಾರೆ. 1970ರಲ್ಲಿ ನಮ್ಮ ಇಲ್ಕಲ್ ಚಿತ್ತರಗಿ ಪೀಠದ ಪಟ್ಟಾಧ್ಯಕ್ಷರಾಗ್ತಾರೆ. 1973ರಲ್ಲಿ 1974ರಲ್ಲಿ ಶರಣ ಸಿದ್ಧಾಂತ ವಿದ್ಯಾಪೀಠವನ್ನು ಪ್ರಾರಂಭ ಮಾಡ್ತಾರೆ. 75ರಲ್ಲಿ ಮಹಾಂತ ಜೋಳಿಗೆ ಪ್ರಾರಂಭ ಮಾಡ್ತಾರೆ. 1994ರಲ್ಲಿ ಬೀದರ್ನಲ್ಲಿ ಜರುಗಿಸಿರುವಂಥ ಸಮ್ಮೇಳನದಲ್ಲಿ ಅವರು ಕ್ರಾಂತಿಕಾರಕ ಹೆಜ್ಜೆಯಾದಂಥ ತಮ್ಮ ಶಾಖಾ ಮಠಕ್ಕೆ ಬೇಕಾಗ್ತಕ್ಕಂಥ ಒಟ್ಟುಗಳ ಬಗ್ಗೆ ಈ ಎಲ್ಲ ಕಾರ್ಯಗಳನ್ನು ಮಾಡಿದ್ದಕ್ಕೆ ಪೂಜ್ಯರನ್ನು ಹುಡುಕಿಕೊಂಡು ಬಂದಂತಹ ಪ್ರಶಸ್ತಿಗಳು 100 ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಕೊಟ್ಟಿರುವಂಥ ಡಾಕ್ಟರೇಟ್ ಪದವಿ, ಬಸವ ಪ್ರಶಸ್ತಿ, 100 ಪ್ರಶಸ್ತಿಗಳು ಬಂದವು. ಆ ಪ್ರಶಸ್ತಿಗಳು ಅಪ್ಪೋರಿಗೆ ಹುಡುಕೊಂಡು ಬಂದು ಆ ಪ್ರಶಸ್ತಿ ಕೊಟ್ಟಿರುವುದರಿಂದ ಕರ್ನಾಟಕ ಯೂನಿವರ್ಸಿಟಿಗೆ ಒಂದು ಕೀರ್ತಿ ಬಂತು. ಇವತ್ತು ಗುರು ಮಹಾಂತಪ್ಪಗಳಿಗೆ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟಿರೋದ್ರಿಂದ ಬಾಗಲಕೋಟೆ ವಿಶ್ವವಿದ್ಯಾಲಯದ ಕೀರ್ತಿ ಬಂತು. ಈ ಎಲ್ಲ ಕೀರ್ತಿಯ ಒಂದು ಶಿಖರವನ್ನೇನದಲ್ಲ, ಅವರು ಕೀರ್ತಿಯ ಶಿಖರವನ್ನು ಏರಿದವರು ನಮ್ಮ ಡಾಕ್ಟರ್ ಲಿಂಗೈಕ್ಯ ಮಹಾಂತ ಸ್ವಾಮಿಗಳಾಗಿದ್ದಾರೆ. ಅವರ ನೆನಪಿನಲ್ಲಿ ನಡೆಯುವುದೇ ನಮ್ಮ ಬೆಳಕಾಗಿದೆ. ಆ ಒಂದು ಬೆಳಕನ್ನು ನಾವು ನೀವೆಲ್ಲರೂ ಅನುಭವಿಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇಲ್ಕಲ್ ಮಹಾಂತ ಶಿವಗಳ ಗ್ರಂಥವನ್ನು ಕನ್ನಡ, ಇಂಗ್ಲೀಷ್, ಹಿಂದಿಯಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಟ್ರಸ್ಟು ಅವರ್ಣನೆ ಆನಂದದೊಂದಿಗೆ ಈ ಕಾರ್ಯವನ್ನು ಏರ್ಪಡಿಸ್ತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾದಂಥ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ.